ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ ನೋಡಿ, ನನ್ನ ಮಗಳು ಯಾವತ್ತೂ ಯಾವುದನ್ನೂ ಬಯಸಿದ್ದಿಲ್ಲ. ನನಗೆ ಏನು ಬೇಕು ಏನು ಬೇಡ ಅಂತ ಹೇಳ್ಕೊಳ್ಳೋದು ಇಲ್ಲ. ಏನಿದೆಯೋ ಅದರಲ್ಲೇ ಹೊಂದ್ಕೊಂಡು ಹೋಗ್ತಾಳೆ. ಇವಳು ಬರೀ ಹೆಸರಿಗೆ ಮಾತ್ರ ಭೂಮಿ ಅಲ್ಲ, ಗುಣದಲ್ಲೂ ಭೂಮಿನೇ. ಇವಳಿಗೆ ಸ್ವಾಭಿಮಾನ ಸ್ವಲ್ಪ ಜಾಸ್ತಿ, ಅರೆ ಎಳ್ಳಷ್ಟು ಅಹಂಕಾರ ಇಲ್ಲ. ಮಗಳಾಗಿ ನಮ್ಮನ್ನ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಮಗಳಾಗಿ ತನ್ನ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾಳೆ. ಈಗ ನಿಮ್ಮನೆಗೆ ಸೊಸೆಯಾಗಿ ಬಂದು ತನ್ನ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಇವಳೇನು ಕೇಳೋದಿಲ್ಲ, ಆದ್ರೆ ಇವಳಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಅದೊಂದು ಕೊಡಿಸ್ಬಿಡಿ. ಹೌದು ಅಳಿಯಂದ್ರೆ, ಇಷ್ಟು ವರ್ಷ ನಾನು ಭೂಮಿನ ಸುಮಾರು ಸಲ ಬೈದಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ. ಆದ್ರೆ ಇವಳು ಒಂದು ಸಲಿನೂ ಅದ್ರ ಬಗ್ಗೆ ನೊಂದ್ಕೊಂಡಿಲ್ಲ. ಎಲ್ಲವನ್ನೂ ಹೊಟ್ಟೆಗೆ ಹಾಕೊಂಡಿದ್ದಾಳೆ. ನಮ್ಮ ಭೂಮಿನೇ ಹಾಗೆ, ನಮ್ಮನ್ನು ಯಾರನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಕಥೆಲಿರುತ್ತಲ್ಲ ಪುಣ್ಯ ಕೋಟಿ, ಹಾಗೆ ನಮ್ಮ ಭೂಮಿ. ಪ್ರತಿಯೊಂದು ಮನೇಲೂ ಒಂದು ಭೂಮಿ ಅಂತ ಮಗಳಿದ್ರೆ ಆ ಮನೆ ನಂದು ಗೋಕುಲವಾಗಿರುತ್ತೆ. ಅಳಿಯಂದ್ರೆ, ನಮ್ಮ ಮನೇಲಿ ನಮ್ಗಳ ಮಧ್ಯ ಪ್ರೀತಿಗೆ ಯಾವ ಕೊರತೆನೂ ಇಲ್ಲ. ನಾವು ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತೀವಿ. ಆದ್ರೆ ಒಂದು ಹೆಣ್ಣಾಗಿ, ಒಂದು ತಾಯಿಯಾಗಿ ನನಗೆ ಅರ್ಥ ಆಗತ್ತೆ. ತುಂಬಾ ವರ್ಷಗಳಿಂದ ನಮ್ಮ ಭೂಮಿ ಒಬ್ಬೊಂಟಿ ಆಗಿದ್ದಾಳೆ. ಈಗ ನಿಮ್ ಪ್ರೀತಿಯಿಂದ ಅವಳು ಪರಿಪೂರ್ಣಳಾಗ್ತಾಳೆ. ಪ್ರೀತಿಯಿಂದ ಮಗಳಾಗಿ ನಮ್ಮನ್ನೆಲ್ಲ ಇಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಈಗ ಸೊಸೆಯಾಗಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಎಲ್ಲ ಪ್ರೀತಿಯಿಂದ ನೋಡ್ಕೊತಾಳೆ. ಅಳಿಯಂದ್ರೆ, ಇವಳು ನಮ್ಮ ಮನೆ ನಗು. ನಮ್ಮ ನಗುನ ನಿಮಗೆ ಕೊಡ್ತೇವೆ. ನೀವಿಬ್ರು ಯಾವಾಗಲೂ ನಗ್ನಗ್ತಾ ಇರಿ. ನನ್ನ ಮೊಮ್ಮಗಳು ಮುತ್ತಿನಂತವಳು. ಓದಿರ್ಬೋದು, ಆದ್ರೆ ಮನಸ್ಸು ಮಗು ತರ. ಅವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ, ಚೆನ್ನಾಗಿ ನೋಡ್ಕೊ. ಹೌದು ಭಾವ, ನಮ್ಗೆಲ್ಲ ಯಾವತ್ಗೂ ನಮ್ಮ ಅಕ್ಕನೇ ರೋಲ್ ಮಾಡೆಲ್ಲು, ಇನ್ಸ್ಪಿರೇಷನು ಎಲ್ಲಾನು.
ಬರೀ ಸ್ಕೂಲಲ್ಲಿ ಮಾತ್ರ ಟೀಚರ್ ಅಲ್ಲ, ನಮ್ಮ ಮನೇಲಿ ನಮ್ಮೆಲ್ರಿಗೂ ಟೀಚರೇ. ಭಾವ, ನಿಮಗೆ ಲೈಫಲ್ಲಿ ಏನೇ ಕಷ್ಟ ಬಂದರೂ ಅಕ್ಕನ ಹತ್ರ ಈಸಿಯಾಗಿ ಶೇರ್ ಮಾಡ್ಕೋಬಹುದು. ಕಷ್ಟ ಎಂಥದ್ದೇ ಇರಲಿ, ಅಕ್ಕನ ಹತ್ರ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಭಾವ, ನಿಮ್ಗೆಲ್ಲಾ ಪ್ರಶ್ನೆಗೂ ಅಕ್ಕ ಉತ್ತರ ಆಗ್ತಾಳೆ. ಭಾವ, ಐ ನೋ ನೀವು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅಂತ, ಬಟ್ ಸ್ಟಿಲ್ ಭಾವ, ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್ ಭಾವ. ದೊಡ್ಡವ್ರ ತರ ಮಾತಾಡ್ತಿದ್ಯಾ? ಹಾಯ್ ಹಾಯ್ ಎಸ್ ಕ್ಯಾಪಿಟಲ್. ಹಾಯ್ ಬಿ ಕ್ಯಾಪಿಟಲ್. Thank you so much for coming. Happy married life, Bhumi. Thank you so much. ನನಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾ? ಸರಿ, ನೋ ಥ್ಯಾಂಕ್ಸ್. ತುಂಬಾ ಮುಜ ಕಾಣ್ತಿದ್ಯಾ? ಸಿಹಿ ಬಾ ಆಟ ಆಡೋಣ. ಸಿದ್ದಮ್ಮ, ನಾನು ಇವ್ರ ಜೊತೆ ಆಟ ಆಡ್ತೀನಿ. ಎಲ್ಲೂ ಹೊರಗಡೆ ಹೋಗ್ಬಾರ್ದು, ಇಲ್ಲೇ ಆಟ ಆಡ್ಬೇಕು, ಆಯ್ತಾ? ಆಯ್ತು. ಹುಷಾರು. ಬನ್ನಿ. ಬಾ ಕುತ್ಕೋ. ನಿನ್ನ ಈ ತರ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ ಕಣೆ. ನಾನಿಂಗ ಅವತ್ತಿಂದ ಹೇಳ್ತಿದ್ದೆ, ಒಂಟಿಯಾಗಿದ್ದಿದ್ ಸಾಕು, ಬೇಗ ಮದ್ವೆ ಆಗು ಅಂತ. ಅಂತೂ ಇಂತೂ ಮದ್ವೆ ಆಯ್ತಲ್ಲ. ಈಗ ಒಬ್ರು ಕಂಪ್ಯಾನಿಯನ್ ಬೇರೆ ಸಿಕ್ಕಿದಾರೆ ನಿನಗೆ. ನಾನು ಒಂಟಿ ಅಂದ್ರೆ ನೀನೇನು? ಆ ಒಂಟಿತನ ನಿನ್ಗೂ ಕಾಡಬಾರ್ದಲ್ವಾ? ಸೀತಾ, ನಿನಗೊಬ್ಬ ಕಂಪ್ಯಾನಿಯನ್ ಬೇಕು. ನನಗೆ ಯಾವಾಗಲೂ ಮದುವೆ ಆಗು ಅಂತ ಅಡ್ವೈಸ್ ಮಾಡ್ತಿದ್ದೋಳು ನೀನು ಯಾಕೆ ಮದುವೆ ಆಗ್ತಿಲ್ಲ? ಯಾಕಂದ್ರೆ ನಾನು ಒಂಟಿ ಅಲ್ಲ, ನನ್ ಜೊತೆ ಸಿಹಿ ಇದ್ದಾಳೆ. ನಾನು ಸಿಹಿ ಬಗ್ಗೆ ಮಾತಾಡ್ತಿಲ್ಲ, ಕಂಪ್ಯಾನಿಯನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಒಂಟಿಯಾಗಿ ನಿಂತು ಎಲ್ಲದನ್ನು ಎದುರಿಸಬಹುದು ಅನ್ನೋ ಧೈರ್ಯ ನಿನಗಿದೆ. ಬಟ್ ಒಂದೊಂದ್ಸತಿ ಅನ್ಸಲ್ವಾ ನಿನ್ಗೂ ಯಾರೋ ಆಸರೆ ಬೇಕು ಅಂತ? ಅನ್ಸುತ್ತೋ ಇಲ್ವೋ? ನಿನಗೆ ನೀನು ತುಂಬಾನೇ ಸುಳ್ಳು ಹೇಳ್ಕೊತಿದ್ಯಾ ಸೀತಾ. ಎಷ್ಟೇ ಒಂಟಿಯಾಗಿರ್ತೀನಿ ಅಂತ ಅನ್ಕೊಂಡ್ರು ನಿನ್ನ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ನಿನಗೊಬ್ಬ ಲೈಫ್ ಪಾರ್ಟ್ನರ್ ಬೇಕಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ಆದಷ್ಟು ಬೇಗ ನೀನು ಮದುವೆ ಆಗು ಅಂತ. ಸದ್ಯಕ್ಕೆ ನನ್ನ ತಲೆಯಲ್ಲಿ ಆತರ ಯಾವ ಯೋಚನೆನೂ ಇಲ್ಲ ಭೂಮಿ. ಈಗ ಸಿಹಿ ಒಬ್ಳೆ ನಾ ಜವಾಬ್ದಾರಿ. ನಾನು ಜವಾಬ್ದಾರಿಗೋಸ್ಕರನೇ ಮದುವೆ ಆಗಿದ್ದು. ನೀನು ನಿನ್ನ ಮಗಳಿಗೋಸ್ಕರನಾದ್ರೂ ಮದುವೆ ಆಗ್ಲೇಬೇಕಲ್ವಾ? ಅದು ನಿಂಗೆ ಈಗ ಅರ್ಥ ಆಗಲ್ಲ, ಸಿಹಿ ದೊಡ್ಡವಳಾದ್ಮೇಲೆ ನಿಂಗೆ ಅರ್ಥ ಆಗುತ್ತೆ. ಅಷ್ಟರ ಕಾಲ ಮಿಂಚ್ ಹೋಗಿರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.